ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಚುನಾವಣೆ 21ರಂದು ನಡೆಯಲಿದ್ದು, ಜಿಲ್ಲೆಯ ವೀರಶೈವ ಮಹಾಸಭಾದ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಮೃತ ಡಿ. ಶಂಕರ್ ಅವರು ಸದಸ್ಯರನ್ನು ಭೇಟಿ ಮಾಡಿ ಮತಯಾಚನೆ. ಹಾಗಾಗಿ ನಾವು ಪ್ರಚಾರದಲ್ಲಿ ಇದ್ದೀವಿ. ಮಂಡ್ಯ ತಾಲೂಕಿನ ಪ್ರಚಾರದಲ್ಲಿ ಇದ್ದೀವಿ. ನಮ್ಮ ಡೈರೆಕ್ಟರು ಮತ್ತು ಎಲ್ಲ ನಮ್ಮ ತಂಡದವರು ನನ್ನ ಬೆಂಬಲಿಗರಿದೆ. ಬಿಳ್ಳಪ್ಪನವರು ಮಂಡ್ಯ ತಾಲೂಕಿನ ಅಧ್ಯಕ್ಷರಾಗಿ, ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಇದೇ ರೀತಿ ಆದರೆ ಸಮಾಜ ಯಾವುದೇ ರೀತಿಯಾದ ತೊಂದರೆ ಒಳಗಾಗಲ್ಲ ಮತ್ತು ಇನ್ನೇನೋ ವೈಯಕ್ತಿಕವಾಗಿ ವಿಚಾರಗಳು ಉದ್ಭವ ಆಗಲ್ಲ. ಅದಕ್ಕಾಗಿ ನಾವು ಅವ್ರನ್ನ ಬಿಳ್ಳಪ್ಪನವರ ಅಭಿನಂದಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಅವ್ರ ಮಾರ್ಗದರ್ಶನ ಕೇಳ್ಕೊಂಡು ಮುಂದುವರಿಯುತ್ತೇವೆ ಅಂತೇಳಿ ನಾವು ಇಲ್ಲಿ ಬಂದು ಅವ್ರನ್ನ ಸಂಪರ್ಕ ಮಾಡಿದ್ದೇವೆ. ಎಷ್ಟು ದಿನಗಳಿಂದ ನಡೀತಿದೆ ಸರ್ ನಿಮ್ಮ ಚುನಾವಣೆಯಿಂದ? ನಾವು ಸ್ಪರ್ಧೆ ಮಾಡಿದ್ದೀವಿ. ಅದರಲ್ಲಿ ಪುರುಷ ಮತದಾರರು ಅಭ್ಯರ್ಥಿಗಳು 17 ಜನ ಇದ್ದೀವಿ. ಮಹಿಳಾ ಅಭ್ಯರ್ಥಿಗಳಾಗಿ 5 ಜನ ನಮ್ಮ ತಂಡದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ 4023 ಮತದಾರ ಬಂಧುಗಳಿಗೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯರಾಗಿರುವ ಮತದಾರ ಬಂಧುಗಳಿಗೆ ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀವಿ. ದಯಮಾಡಿ ನಮ್ಮೆಲ್ಲರ ತಂಡವನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಟ್ಟು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಈ ಜಿಲ್ಲೆಯ ಒಳಗಡೆ ಒಂದು ಬಸವ ಭವನ ಕಟ್ಟಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಇದೆ. ಇದಕ್ಕೊಂದು ಅವಕಾಶ ಮಾಡಿಕೊಡಿ. ಡಿ. ಶಂಕರ್ ಮತ್ತು ಅವರ ತಂಡವನ್ನು ಗೆಲ್ಲಿಸಿ ಈ ಜಿಲ್ಲೆಗೆ ಒಂದು ನಮ್ಮನ್ನ ಸೇವೆ ಮಾಡೋಕ್ಕೆ, ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ, ಬಸವಣ್ಣನ ತತ್ವವನ್ನು ಪಾಲನೆ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಈ ಮೂಲಕ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೀವಿ. ಮಂಡ್ಯ, ಗುರುಮಲ್ಲೇಶ್ವರ ಮಧೂರು, ನವೀನ್ ಕುಮಾರ್ ಅವೇರಳ್ಳಿ, ಮಾಂತಪ್ಪನವರು ಮಂಡ್ಯ, ನಾವೆಲ್ಲ ಜಿಲ್ಲಾ ಡೈರೆಕ್ಟರ್ಗೆ ಸ್ಪರ್ಧೆ ಮಾಡಿದ್ದೀವಿ. ಓಕೆ.